ಓಂ ಶಾಂತಿ. ಮುರಳಿಯ ದಿನಾಂಕ 25/8/2022। मीठे बच्चे, तुम संगम युगी ब्राह्मणों का धर्म और कर्म है ज्ञान अमृत पीना और पिलाना। तुम नरकवासी को स्वर्गवासी बनाने की ಸೇವಾ करते हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಸಂಗಮ ಯುಗದ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮ ಆಗಿದೆ ಜ್ಞಾನ ಅಮೃತ ಕುಡಿಯುವುದು ಮತ್ತು ಕುಡಿಸುವುದು. ನೀವು ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗಿದ್ದೀರಿ. ಈ ಸೇವೆನೇ ಮಾಡ್ತಾ ಇರಿ. प्रश्न, तुम ब्राह्मणों को कर्मों की किस गुह्य गति का ज्ञान मिला है? ನೀವು ಬ್ರಾಹ್ಮಣರಿಗೆ ಕರ್ಮದ ರಹಸ್ಯದ ಜ್ಞಾನ ಸಿಕ್ಕಿದೆ. ಯಾವ ರಹಸ್ಯದ ಜ್ಞಾನ ಸಿಕ್ಕಿದೆ? अगर बाप का बनने के बाद कभी भी अपनी कर्म इंद्रियों से कोई पाप कर्म किया तो एक पाप का 100 गुना दंड पड़ जाएगा। यह ज्ञान तुम ब्राह्मणों को है, इसलिए तुम कोई भी पाप कर्म नहीं कर सकते हो। अभी तुम ब्राह्मणों का लक्ष्य है सर्वगुण संपन्न बनना, इसलिए तुम अपने अवगुणों को निकालने का ही पुरुषार्थ करो। ಒಂದು ವೇಳೆ ತಂದೆಯ ಮಕ್ಕಳಾದ ನಂತರ ತಮ್ಮ ಕರ್ಮ ಇಂದ್ರಿಯಗಳಿಂದ ಏನಾದರೂ ಪಾಪ ಮಾಡಿದರೆ ಅದಕ್ಕೆ 100ರಷ್ಟು ಶಿಕ್ಷೆಗೆ ಗುರಿಯಾಗುವಿರಿ. ಈ ಜ್ಞಾನ ಬ್ರಾಹ್ಮಣರಿಗೆ ಮಾತ್ರ ಇದೆ. ಆದ್ದರಿಂದ ನೀವು ಯಾವುದೇ ರೀತಿಯ ಪಾಪ ಕರ್ಮವನ್ನು ಮಾಡಬಾರದು. ನಿಮ್ಮ ಲಕ್ಷ್ಯ ಆಗಿದೆ ಸರ್ವಗುಣ ಸಂಪನ್ನ ಆಗುವುದು. ಆದ್ದರಿಂದ ಸಾಧ್ಯ ಆದಷ್ಟು ನಿಮ್ಮಲ್ಲಿ ಇರುವ ಅವಗುಣಗಳನ್ನು ತೆಗೆದುಹಾಕುವ ಪುರುಷಾರ್ಥ ಮಾಡಿರಿ. ಗೀತ. ಭೋಲೆನಾಥ ಸೆ ನಿರಾಲ और कोई नहीं. ಮುಗ್ಧನಾಥ ಪರಮಾತ್ಮ ಒಬ್ಬನೇ. ಅವನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಮುಗ್ಧನಾಥ ಭೋಲಾನಾಥ ಅನ್ನೋರು ಒಬ್ಬರೂ ಇಲ್ಲ. ಓಂ ಶಾಂತಿ. बेहद के बाप का नाम है भोलानाथ। जरूर मनुष्य से देवता बनाने वाला भी वही है। मनुष्य तो सब है आसुरी संप्रदाय। वह मनुष्य को देवता बना न सके, उनके लिए गाया है मनुष्य से देवता किए करत न लागी वार। यह है मृत्युलोक, देवता रहते हैं अमर लोक में. ಬೇಹದ್ದಿನ ತಂದೆಯ ಹೆಸರೇ ಆಗಿದೆ ಭೋಲಾನಾಥ. ಯಾಕೆ ಅಂದರೆ ಅವನು ಮನುಷ್ಯರನ್ನು ದೇವತಾ ಮಾಡ್ತಾನೆ. ಈಗಿನ ಮನುಷ್ಯರು ಆಸುರಿ ಸಂಪ್ರದಾಯದವರಾಗಿದ್ದಾರೆ. ಆ ಪರಮಾತ್ಮನ ಬಗ್ಗೆ ಗಾಯನ ಇದೆ, ಮನುಷ್ಯರನ್ನು ದೇವತಾ ಮಾಡುವವನು. ದೇವತೆಗಳು ಅಮರಲೋಕದಲ್ಲಿ ಇರ್ತಾರೆ, ಮನುಷ್ಯರು ಮೃತ್ಯುಲೋಕದಲ್ಲಿ ಇರ್ತಾರೆ. ಜರೂರ್ ಬಾಪ್ ಆಕರ್ मृत्युलोक में अमर कथा सुनाएंगे। अमर बनाने के लिए ಅವಶ್ಯವಾಗಿ ಪರಮಾತ್ಮ ಮೃತ್ಯುಲೋಕದಲ್ಲಿ ಬಂದು ಅಮರ ಕಥೆಯನ್ನು ಹೇಳ್ತಾನೆ. ಅಮರ ದೇವತೆಗಳನ್ನಾಗಿ ಮಾಡಲಿಕ್ಕೆ. जरूर शूद्रों को ही अडॉप्ट करता होगा ना। कहेंगे शूद्र वर्ण के मनुष्यों को ब्राह्मण वर्ण में ले आते हैं। इतने सभी बच्चे कहते हम ब्रह्मा कुमार कुमारी है,
ब्रह्मा की संतान है, प्रजापिता है, तो उनको जरूर धर्म के बच्चे होंगे। ಕಲಿಯುಗದ ಮನುಷ್ಯರು ಅಂದರೆ ಶೂದ್ರ ವರ್ಣಕ್ಕೆ ಬಂದವರು. ಅವಶ್ಯವಾಗಿ ಪರಮಾತ್ಮ ಬಂದು ಬ್ರಹ್ಮಜ್ಞಾನ ನೀಡಿ ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾನೆ. ಈ ಬ್ರಾಹ್ಮಣರು ಅಂದರೆ ಬ್ರಹ್ಮ ಕುಮಾರ್ ಕುಮಾರಿಯರು ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿಗಳು. मुखवंशावली है तो जरूर माता पिता चाहिए। मम्मा की भी मुखवंशावली कहेंगे, बाबा की भी मुखवंशावली, तो दादे की भी मुखवंशावली ठहरी। बाकी वह ब्राह्मण तो कुखವಂಶಾವಲಿ है। ಬಾಬಾ ಹೇಳ್ತಾರೆ, ನಾವಿಲ್ಲಿ ಬ್ರಹ್ಮನ ಮುಖವಂಶಾವಳಿಯಾಗಿದ್ದೇವೆ. ಕೆಲವರು ಮಮ್ಮಾರವರ ಮುಖವಂಶಾವಳಿಯಾಗಿದ್ದಾರೆ. ಬ್ರಹ್ಮ ಬಾಬಾ ನೇರವಾಗಿ ನಿರಾಕಾರ ತಂದೆಯ ಮುಖವಂಶಾವಳಿಯಾಗಿದ್ದಾರೆ. ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿಯಾಗಿದ್ದೇವೆ. ಕಲಿಯುಗದ ಬ್ರಾಹ್ಮಣರು ಕುಖವಂಶಾವಳಿಯಾಗಿದ್ದಾರೆ. वह ब्राह्मण तो एक दो का हथियाला बांधते हैं विष पिलाने के लिए, और तुम ब्राह्मण अमृत पिलाने परमात्मा से हथियाला बांधते हो. कितना अंतर है. ಹೊರಗಿನ ಬ್ರಾಹ್ಮಣರು ಪರಸ್ಪರರಿಗೆ ಕಂಕಣ ಕಟ್ಟಿಸ್ತಾರೆ. ಮದುವೆ ಸಮಯದಲ್ಲಿ ವಿಕಾರದಲ್ಲಿ ಹೋಗುವುದಕ್ಕಾಗಿ, ವಿಷ ಕುಡಿಸೋದಕ್ಕಾಗಿ ಅವರು ಕಂಕಣ ಕಟ್ಟಿಸ್ತಾರೆ. ಶಿವಬಾಬಾ ಪವಿತ್ರತೆಯ ಕಂಕಣ ಕಟ್ಟಿಸ್ತಾರೆ. ಹಾಗೆ ನೀವು ಬ್ರಾಹ್ಮಣರು ಸಹ ಜನರಿಗೆ ಅಮೃತ ಕುಡಿಲಿಕ್ಕಾಗಿ, ಕುಡಿಸೋದಕ್ಕಾಗಿ ಪವಿತ್ರತೆಯ ಕಂಕಣವನ್ನು ಕಟ್ತೀರಿ. ಅವರು ಕಟ್ಟುವಂತಹ ಕಂಕಣ ಮತ್ತು ನೀವು ಕಟ್ಟುವಂತಹ ಕಂಕಣದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ज्ञान अमृत से तुम मनुष्य से देवता बनते हो, ईश्वर की औलाद बनते हैं, तो फिर मदद भी मिलती है. सगे और लगे भी है ना. लगे बच्चों को इतनी मदद नहीं मिलेगी जितनी सगे बच्चों को. ಬಾಬಾ ಹೇಳ್ತಾರೆ, ಜ್ಞಾನ ಅಮೃತದಿಂದ ನೀವು ಮನುಷ್ಯರಿಂದ ದೇವತಾ ಆಗ್ತಿದ್ದೀರಿ. ಈಶ್ವರನ ಮಕ್ಕಳಾಗ್ತೀರಿ ಅಂದಾಗ ಆ ಈಶ್ವರ ತಂದೆ ನಿಮಗೆ ಅವಶ್ಯವಾಗಿ ಸಹಯೋಗ ಕೊಡ್ತಾರೆ. ತಂದೆಯ ಹತ್ತಿರ ಸ್ವಂತ ಮಕ್ಕಳೂ ಇದ್ದಾರೆ, ಮಲಮಕ್ಕಳೂ ಇದ್ದಾರೆ. ಸ್ವಂತ ಮಕ್ಕಳಿಗೆ ತಂದೆಯ ಪ್ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಸಗಾ ಬಚ್ಚಾ ನಹಿ ಹೋಗಾ तो फिर भाई के बच्चों को लव करना पड़ेगा, वा धर्म का बच्चा बनाना पड़ेगा. ಲೌಕಿಕದಲ್ಲಿ ಒಬ್ಬರಿಗೆ ಸ್ವಂತ ಮಕ್ಕಳಿಲ್ಲದಿದ್ದರೆ ಅಣ್ಣ ತಮ್ಮನ ಮಕ್ಕಳಿಗೆ ಧರ್ಮದ ಮಕ್ಕಳನ್ನಾಗಿ ಮಾಡ್ಕೋತಾರೆ. ಅಬ್ ತುಮ್ ವರ್ಣೋಂ ಕೋ ಜಾನ್ತೆ. ಹಾಗೆ ಶಿವಬಾಬಾ ನಮ್ಮನ್ನು ಬ್ರಹ್ಮಾರವರ ಮೂಲಕ ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ಬಾಬಾ ನಿಮಗೆ ವರ್ಣಗಳ ಬಗ್ಗೆನೂ ತಿಳಿಸಿದ್ದಾರೆ. ವಿರಾಟ್ ಸ್ವರೂಪ್ ಬನಾತೆ ಹೈ, परंतु हिस्ट्री जोग्राफी कोई बता न सके. अभी बाप समझाते यह चक्र फिरता है. इतने जन्म देवता धर्म में, इतने जन्म क्षत्रिय वर्ण में, यहाँ कोई गपोड़े की बात नहीं है. 84 जन्म सिद्ध कर बतलाते हैं. ಇಲ್ಲಿ ಬಾಬಾ ನಮಗೆ ವರ್ಣಗಳ ಚಕ್ರನೂ ಹೇಳಿಕೊಡ್ತಾರೆ, ಯುಗಗಳ ಚಕ್ರನೂ ಹೇಳಿಕೊಡ್ತಾರೆ. ಇಷ್ಟು ಜನ್ಮಗಳು ದೇವತಾ ಧರ್ಮದಲ್ಲಿ, ಇಷ್ಟು ಜನ್ಮಗಳು ಕ್ಷತ್ರಿಯ ವರ್ಣದಲ್ಲಿ, ಈ ಥರ ಸ್ಪಷ್ಟವಾದ 84 ಜನ್ಮಗಳ ಕಥೆಯನ್ನು, ಜ್ಞಾನವನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಸುಳ್ಳು, ಆಡಂಬರ, ಅಂಧಶ್ರದ್ಧೆ ಅನ್ನೋದು ಇಲ್ಲವೇ ಇಲ್ಲ. ಸತೋ ಪ್ರಧಾನ್ फिर सतो रजो तमो जरूर सबको बनना है. देवताएं जो सतो प्रधान थे वही फिर आकर तमो प्रधान
बन गए हैं। अब मनुष्य सृष्टि का झाड़ जड़ जड़ीभूत हो गया है, अर्थात कब्र दाखिल है। यह है कयामत का समय। सभी का पुराना हिसाब किताब चुकतू होना है, नया जन्म होना है. ಬಾಬಾ ಹೇಳ್ತಾರೆ, ಎಲ್ಲರೂ ಸತೋ ಪ್ರಧಾನದಿಂದ ಸತೋ ರಜೋ ತಮೋ ಗುಣದಲ್ಲಿ ಅವಶ್ಯವಾಗಿ ಬರಬೇಕಾಗ್ತದೆ. ಈಗ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಅಂದರೆ ಮಾನವ ಸೃಷ್ಟಿಯ ವೃಕ್ಷ ಜರ್ಜರಿತ ಆಗಿದೆ. ಇಡೀ ಪ್ರಪಂಚನೇ ಸ್ಮಶಾನ ಆಗಿದೆ. ಇದು ವಿನಾಶದ ಸಮಯ ಬಂದಿದೆ. सभी का पुराना हिसाब किताब चुकतू होना है, फिर नया जन्म होना है. चोपड़ा होता है धन का, यहाँ फिर चोपड़ा कर्मों के खाते का है. ಎಲ್ಲರೂ ತಮ್ಮ ತಮ್ಮ ಹಳೆಯ ಲೆಕ್ಕಾಚಾರವನ್ನು ತೀರಿಸಿ ಹೋಗೋರಿದ್ದಾರೆ. ನಂತರ ಹೊಸ ಲೆಕ್ಕಾಚಾರದಲ್ಲಿ ಬರೋರಿದ್ದಾರೆ. ಹೇಗೆ ವ್ಯಾಪಾರಸ್ಥರು ಜಮಾ ಖರ್ಚಿನ ಖಾತೆ ಪುಸ್ತಕವನ್ನು ಬರಿತಿರ್ತಾರೆ, ಹಾಗೆ ನಮ್ಮ ಕರ್ಮಗಳ ಖಾತೆ ತಂದೆಯ ಹತ್ತಿರ ಇದೆ. ನಮ್ಮ ಕರ್ಮಗಳ ಖಾತೆಯೂ ಸಹ ಕೊನೆ ಸಮಯದಲ್ಲಿ ಈಗ ಸ್ವಚ್ಛ ಆಗಿಬಿಡ್ತದೆ. ಹೊಸ ಖಾತೆ ಸತ್ಯಯುಗದಿಂದ ಪ್ರಾರಂಭ ಆಗ್ತದೆ. मनुष्य जो पाप कर्म करते हैं वो खाता चलता आया है. ऐसे नहीं कि एक ही बार सजा भोगने से खाता चुकतू हो जाता. नहीं, पापा आत्मा कैसे बने? प्रतिदिन कर्मों का बोझा चढ़ते चढ़ते बिल्कुल ही तमो प्रधान बन पड़ते हैं. कोई फिर कहते सन्यासी जब सन्यास करते हैं तो वह क्यों तमो प्रधान होने चाहिए? परंतु बाप कहते उनका है रजो प्रधान सन्यास. अभी तुमको मिलती है श्रीमत, वह तो हुई ಮನುಷ್ಯೋಂ ಕಿ ಮತ್. ಬಾಬಾ ಹೇಳ್ತಾರೆ, ಒಂದು ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಲೆಕ್ಕ ಅದೇ ಜನ್ಮದಲ್ಲಿ ಖಾಲಿ ಆಗೋದಿಲ್ಲ. ಅದು ಜನ್ಮದಿಂದ ಜನ್ಮಕ್ಕೆ ಮುಂದುವರಿತಾ ಹೋಗ್ತದೆ. ಕೊನೆ ಸಮಯದಲ್ಲಿ ಕರ್ಮದ ಲೆಕ್ಕಾಚಾರ ಭಾರದ ರೂಪದಲ್ಲಿ ಸೇರ್ಕೊಂಡಿರ್ತದೆ. ಈಗ ನಾವು ಆ ಕರ್ಮದ ಲೆಕ್ಕಾಚಾರವನ್ನು ತೀರಿಸುವುದಕ್ಕಾಗಿ ಯೋಗ ಮಾಡಬೇಕು. ಬಾಬನ ನೆನಪು ಮಾಡಿ ಪಾಪ ಕರ್ಮಗಳನ್ನು ಸುಟ್ಟಾಕಬೇಕು. ಸನ್ಯಾಸಿಗಳು ಸನ್ಯಾಸ ಮಾಡ್ತಾರೆ, ಆದರೂ ಸಹ ಅವರು ತಮೋ ಪ್ರಧಾನ ಆಗಿದ್ದಾರೆ. ಯಾಕೆ ಅಂದರೆ ಅವರದ್ದು ರಜೋ ಪ್ರಧಾನ ಸನ್ಯಾಸ ಆಗಿದೆ, ಅಲ್ಪಕಾಲದ ಸನ್ಯಾಸ ಆಗಿದೆ. ನಿಮ್ಮದು ಬೇಹದ್ದಿನ ಸತೋ ಪ್ರಧಾನ ಸನ್ಯಾಸ ಆಗಿದೆ. ಈ ಒಂದು ಸನ್ಯಾಸಕ್ಕಾಗಿ ಬಾಬಾ ನಿಮಗೆ ಶ್ರೀಮತ ಕೊಡ್ತಾರೆ. ಅವರು ಮನುಷ್ಯರ ಮತದಂತೆ ಸನ್ಯಾಸಿಯಾಗ್ತಾರೆ. लोग कहते हम मोक्ष को पाते हैं, परंतु कैसे? सभी एक्टर्स को तो यहाँ हाजिर जरूर रहना है, वापिस जा नहीं सकते. गीता में बहुत ऐसी बातें लिख दी है. पहली बात है ಸರ್ವವ್ಯಾಪಿ. ಕೆಲವರು ಹೇಳ್ತಾರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಬಾಬಾ ಹೇಳ್ತಾರೆ, ಬಂದವರು ನಾನು ಕರ್ಕೊಂಡು ಹೋಗೋ ತನಕನೂ ಯಾರೂ ವಾಪಸ್ ಹೋಗುವಂತೆ ಇಲ್ಲ. ಭಗವದ್ಗೀತೆಯಲ್ಲಿ ಇದರ ಬಗ್ಗೆಯೂ ಸಹ ಹೇಳಲಾಗಿದೆ. ಮೊದಲನೇ ವಿಚಾರ, ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. अब तुम बच्चों के अंदर बाप की याद है, रचता बाप और साथ में बाप की रचना. सिर्फ बाप नहीं, उनकी रचना को भी याद करना पड़े. अपना धंधा धोरी भी करते हो, साथ साथ मूल वतन सूक्ष्म वतन शिव बाबा की बायोग्राफी ब्रह्मा विष्णु शंकर को भी जानते हो. ಬಾಬಾ ಹೇಳ್ತಾರೆ, ಮಕ್ಕಳ ಹೃದಯದಲ್ಲಿ ತಂದೆಯ ನೆನಪು ವ್ಯಾಪಕ ಆಗಿದೆ ವಿನಃ
ಪರಮಾತ್ಮ ಸರ್ವವ್ಯಾಪಿ ಆಗಿಲ್ಲ. ರಚಯಿತ ತಂದೆಯ ಜೊತೆಗೆ ಅವನ ಅದ್ಭುತವಾದಂಥ ರಚನೆ ಸ್ವರ್ಗದ ನೆನಪು ಸಹ ನಾವು ಮಾಡಬೇಕು. ಮೂಲವತನ, ಸೂಕ್ಷ್ಮವತನ, ತಂದೆಯ ಚರಿತ್ರೆ, ಬ್ರಹ್ಮನ ಚರಿತ್ರೆ ಎಲ್ಲವನ್ನೂ ಸಹ ತಿಳ್ಕೋಬೇಕು. फिर संगम युग के जगत अंबा जगत पिता को भी जान लिया. ಜೊತೆಗೆ ಸಂಗಮ ಯುಗದ ಅಲೌಕಿಕ ತಂದೆ ತಾಯಿಯಾಗಿರುವಂತಹ ಬ್ರಹ್ಮ ಬಾಬಾ ಮತ್ತು ಜಗತಾಂಬಾ ಸರಸ್ವತಿಯವರನ್ನು ಸಹ ನಾವು ತಿಳ್ಕೋಬೇಕು, ಅವರನ್ನು ಫಾಲೋ ಮಾಡಬೇಕು. जगत अंबा सरस्वती गाई जाती है, उनके चित्र अनेक है. वास्तव में मुख्य एक है जगत अंबा सरस्वती. यह ब्रह्मा है जो अव्यक्त बनता है. अव्यक्त के बाद वह ब्रह्मा फिर साकार महाराजा श्री नारायण बनते. ಬಾಬಾ ಹೇಳ್ತಾರೆ, ಜಗದಂಬಾ ಸರಸ್ವತಿ ಮುಖ್ಯವಾಗಿ ಒಬ್ಬರೇ ಇದ್ದಾರೆ. ನಂತರ ತಾವೆಲ್ಲರೂ ಮಾಸ್ಟರ್ ಜಗದಂಬಾ ಆಗಿದ್ದೀರಿ. ಈ ಬ್ರಹ್ಮ ಬಾಬಾ ಮೊದಲು ವ್ಯಕ್ತದಲ್ಲಿ ಇದ್ದರು, ನಂತರ ಅವ್ಯಕ್ತ ಆದರು. ಮುಂದೆ ಮತ್ತೆ ಸತ್ಯಯುಗದಲ್ಲಿ ಸಾಕಾರ ಲೋಕದ ಮಹಾರಾಜ ಶ್ರೀನಾರಾಯಣ ಆಗ್ತಾರೆ. तुम धंधा धोरी भी करते रहो, लेकिन कर्म इंद्रियों से ऐसा कोई पाप कर्म नहीं करना जो विकर्म बन जाए, नहीं तो ಸರ್ವಗುಣ ಸಂಪನ್ನ ಬನ ನಹಿ ಸಕೆ. ನೀವು ನಿಮ್ಮ ಉದ್ಯೋಗ, ಕೆಲಸ, ಕಾರ್ಯ ಮಾಡ್ತಾ ಇರಿ, ಆದರೆ ಯಾವುದೇ ಕಾರಣದಿಂದ ಕರ್ಮ ಇಂದ್ರಿಯಗಳ ಮೂಲಕ ಪಾಪಕರ್ಮ ಮಾಡಬೇಡಿ. ಪಾಪಕರ್ಮ ಮಾಡಿದರೆ ನೀವು ಸರ್ವಗುಣ ಸಂಪನ್ನ ಆಗೋದಿಲ್ಲ. ಗಾತೆ ಹೇ ಮುझ ನಿರ್ಗುಣ ಹಾರೆ ಮೇ कोई गुण नाही, इस समय है ही झूठ खंड. सच खंड स्थापन करने वाला एक बाप है. इस समय सभी मनुष्य निधन के बन पड़े हैं. ಭಕ್ತರು ಹಾಡ್ತಾರೆ, ನಾವು ನಿರ್ಗುಣಿಕರು, ನಮ್ಮಲ್ಲಿ ಯಾವ ಸದ್ಗುಣನೂ ಉಳಿದಿಲ್ಲ. ನೀವು ಸರ್ವಗುಣ ಸಂಪನ್ನರು ಅಂಥೇಳಿ ದೇವತೆಗಳನ್ನು ಕುರಿತು ಮಹಿಮೆ ಮಾಡ್ತಾರೆ. ಆ ದೇವತೆಗಳು ಇರುವಂತಹ ಖಂಡ ಸತ್ಯಖಂಡ, ಅದನ್ನು ಸ್ಥಾಪನೆ ಮಾಡೋನು ಪರಮಾತ್ಮ ಒಬ್ಬನೇ. ಈ ಸಮಯದಲ್ಲಿ ಎಲ್ಲರೂ ನಿರ್ಧನಿಕರಾಗಿದ್ದಾರೆ. तुम बच्चों में कोई अवगुण नहीं होना चाहिए. सबसे पहला अवगुण है देह अभिमान का. देही अभिमानी बनने में बहुत मेहनत. देह अभिमान के कारण सब विकार आते. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಈಗ ಒಂದು ಅವಗುಣ ಉಳಿಬಾರದು. ಎಲ್ಲಕ್ಕಿಂತಲೂ ದೊಡ್ಡ ಅವಗುಣ ಆಗಿದೆ ದೇಹದ ಅಭಿಮಾನ. ಅದನ್ನು ತೆಗೆಯೋದು ಬಹಳ ಕಷ್ಟದ ಕೆಲಸ ಆಗಿದೆ. ದೇಹ ಅಭಿಮಾನದ ಕಾರಣದಿಂದ ಎಲ್ಲ ವಿಕಾರಗಳು ಬಂದು ಸೇರ್ಕೊಳ್ತವೆ. अहंकार है पहला नंबर शत्रु. इसलिए बाप कहते, लाडले बच्चे देह का अहंकार छोड़ो, मुझे तो देह ही नहीं है. ನಂಬರ್ 1 ಶತ್ರು ಈ ದೇಹದ ಅಹಂಕಾರ ಆಗಿದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮೊದಲು ದೇಹದ ಅಹಂಕಾರವನ್ನು ಬಿಡಿ. ನನಗಂತೂ ದೇಹನೇ ಇಲ್ಲ, ಆ ಕಾರಣದಿಂದ ನನಗೆ ದೇಹದ ಅಭಿಮಾನನೇ ಇಲ್ಲ. अब बेहद का बाप मत देते, बच्चे मुझे याद करो तो तुम्हारे विकर्म विनाश हो जाए. कोई भी ऐसा पाप कर्म नहीं करो जो बदनामी हो, पद भ्रष्ट हो जाए. बाप कहते, बच्चे तुम्हें कोई राजयोग सिखलाकर स्वर्ग का मालिक नहीं बना सकते. मैं ही सच समझाता हूँ.
तुम सत्य के संग में बैठे सत्य सुनने से सत्य खंड के ಮಾಲಿಕ್ बनने के लिए. ಬಾಬಾ ಹೇಳ್ತಾರೆ, ಯಾವುದೇ ಪಾಪ ಕರ್ಮ ಮಾಡಬೇಡಿ. ಯಾವ ಕರ್ಮದಿಂದ ತಂದೆಯ ಯಜ್ಞ ಮತ್ತು ನಿಮ್ಮ ಪದವಿಗೆ ಕೆಟ್ಟ ಹೆಸರು ಬರುವುದು ಅಂತಹ ಕರ್ಮ ಮಾಡಬೇಡಿ. ನಿಮಗೆ ಯಾರೂ ಸಹ ರಾಜಯೋಗ ಕಲಿಸಿ ಸ್ವರ್ಗದ ಮಾಲೀಕ ಮಾಡೋದಿಲ್ಲ. ನಾನೊಬ್ಬನೇ ಸತ್ಯ ಜ್ಞಾನ ಹೇಳಿ ಸತ್ಯಖಂಡದ ಮಾಲೀಕನನ್ನಾಗಿ ಮಾಡ್ತೀನಿ. ಆದ್ದರಿಂದ ನೀವು ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು. उनका नाम ही है ट्रुथ. सच्चा ज्ञान का सागर. ज्ञान सागर से तुम ज्ञान नदिया निकलती. ಬಾಬಾ ಹೇಳ್ತಾರೆ, ನಾನೇ ಸತ್ಯ, ನಾನು ಹೇಳುವ ಜ್ಞಾನನು ಸತ್ಯ. ಆದ್ದರಿಂದ ನನಗೆ ಸತ್ಯ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಆ ಜ್ಞಾನ ಸಾಗರದಿಂದ ನೀವೆಲ್ಲ ಜ್ಞಾನ ನದಿಗಳು ಹುಟ್ಟಿದ್ದೀರಿ. पतित पावन तो परमात्मा ज्ञान सागर है. वह नदियाँ तो पानी के सागर से निकलती. वह पतित पावनी कैसे कहलाई जा सकती. ಪತಿತರನ್ನ ಪಾವನ ಮಾಡುವಂಥವನು ಜ್ಞಾನಸಾಗರ ಪರಮಾತ್ಮ ಆಗಿದ್ದಾನೆ ವಿನಃ ನೀರಿನ ನದಿಗಳು ಅಲ್ಲ. वह गंगा सारी दुनिया में तोड़े ही जाएगी. यह तो बेहद के बाप का ही काम है. तुम शूद्र से ब्राह्मण बनते हो. ಬ್ರಾಹ್ಮಣ ಹೇ ಚೋಟಿ. ಆ ಸ್ಥೂಲವಾದ ಗಂಗಾ ನದಿ ಏನಿದೆ ಅದು ಎಲ್ಲ ದೇಶಗಳಲ್ಲಿ ಹರಿಯೋದಿಲ್ಲ. ಆದರೆ ನೀವು ಜ್ಞಾನಗಂಗೆಯರು ಎಲ್ಲ ಕಡೆಗೂ ಹೋಗಿ ಎಲ್ಲ ಆತ್ಮರನ್ನು ಪಾವನ ಮಾಡ್ತೀರಿ. ನೀವೀಗ ಶೂದ್ರರಿಂದ ಬ್ರಾಹ್ಮಣ ಆಗಿದ್ದೀರಿ. ಬ್ರಾಹ್ಮಣರು ಅಂದರೆ जुट्टिगे समानर. परंतु अब सतो प्रधान नहीं कहेंगे, क्योंकि अभी पुरुषार्थी हो, सेवा कर रहे हैं, ईश्वरीय संतान है. इसलिए ब्राह्मणों का बहुत मान है, क्योंकि भारत को स्वर्ग भी तुम बनाते. ಬ್ರಾಹ್ಮಣರು ಅಂದರೆ ಜುಟ್ಟಿಗೆ ಸಮಾನರು ಅಂತ ಹೇಳಲಾಗ್ತದೆ. ಆದರೆ ಈಗಲೇ ನಿಮಗೆ ಸತೋಪ್ರಧಾನರು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಈಗ ನೀವು ಪುರುಷಾರ್ಥಿಯಾಗಿದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ, ಈಶ್ವರನ ಮಕ್ಕಳಾಗಿದ್ದೀರಿ, ವಿಶ್ವದ ಸೇವೆ ಮಾಡ್ತೀರಿ, ಭಾರತವನ್ನು ಸ್ವರ್ಗ ಮಾಡ್ತೀರಿ. ಅದಕ್ಕಾಗಿ ಇವತ್ತಿನವರೆಗೂ ಸಹ ಲೌಕಿಕದಲ್ಲೂ ಬ್ರಾಹ್ಮಣರಿಗೆ ಬಹಳ ಮಾನ್ಯತೆ ಇದೆ. ऐसे नहीं कि लक्ष्मी नारायण भारत को स्वर्ग बनाते हैं. यह तो बाप बनाते हैं ब्राह्मणों द्वारा, न कि देवताओं के द्वारा. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರು ಭಾರತವನ್ನು ಸ್ವರ್ಗ ಮಾಡೋದಿಲ್ಲ. ಪರಮಾತ್ಮ ತಂದೆ ಬ್ರಾಹ್ಮಣರ ಮೂಲಕ ಭಾರತವನ್ನು ಸ್ವರ್ಗ ಮಾಡ್ತಾರೆ. बेहद के बाप ने नया मकान स्वर्ग बनाया. नई चीज़ को पुराना तो होना ही है. लौकिक बाप भी नया मकान बनाते हैं तो जरूर पुराना होगा. ऐसे नहीं कि बाप ने पुराना किया. ಬಾಬಾ ಹೇಳ್ತಾರೆ, ತಂದೆ ಹೊಸ ಮನೆಯನ್ನು ಕಟ್ಟಿಸಿ ಕೊಡ್ತಾರೆ ವಿನಃ ಹಳೆ ಮನೆಯನ್ನು ಕಟ್ಟೋದಿಲ್ಲ. ಹೊಸ ಮನೆಯೇ ನಿಧಾನಕ್ಕೆ ಹಳೆದಾಗ್ತದೆ. ಲೌಕಿಕ ತಂದೆನೇ ಆಗಲಿ, ಕಟ್ಟುವಾಗ ಯಾವುದೇ ಮನೆ ಇರಲಿ ಅದು ಹೊಸದಾಗಿರ್ತದೆ, ನಿಧಾನಕ್ಕೆ ಹಳೆದಾಗ್ತದೆ. सतो प्रधान से तमो प्रधान हर चीज़ जरूर बनेगी. वैसे ही सारी सृष्टि नई से पुरानी बनेगी. अब देह के सब धर्म आदि छोड़ो, अपने को आत्मा समझो. अब खेल पूरा होता है. ಬಾಬಾ ಹೇಳ್ತಾರೆ, ಮನೆ ಹೇಗೆ ಹೊಸದಿದ್ದಿದ್ದು ಹಳೇದಾಗ್ತದೆ, ಹಾಗೆ ಪ್ರಪಂಚನೂ ಸಹ ಹೊಸ ಪ್ರಪಂಚ ಇದ್ದಿದ್ದು ಹಳೆ ಪ್ರಪಂಚ ಆಗ್ತದೆ.
ಅದಕ್ಕಾಗಿ ತಂದೆ ಹೇಳ್ತಾರೆ, ಈ ಹಳೆ ದೇಹ, ಹಳೆ ಪ್ರಪಂಚ, ಹಳೆ ದೇಹದ ಧರ್ಮಗಳನ್ನು ಮರೆತು ಆತ್ಮ ಆಗಿ ನನ್ನನ್ನು ನೆನಪು ಮಾಡಿರಿ. ಈಗ ಈ ಆಟ ಮುಗಿಯಲಿದೆ. घर चलना है, भूल तो नहीं गए हो? तुमको सहज राजयोग सिखलाने आया हूँ. मैंने तुमको राजयोग सिखलाया था, याद है ना? भूल तो नहीं गई? कल्प कल्प तुमको आकर बादशाही देता हूँ. तुमको कौड़ी से हीरे जैसा बनाता हूँ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ಬಂದು ನಿಮಗೆ ನಾನು ರಾಜಯೋಗ ಕಲಿಸ್ತೀನಿ, ಕೌಡೆಯಿಂದ ವಜ್ರ ಮಾಡ್ತೀನಿ. ಅದನ್ನು ನೀವು ಮರ್ತು ಬಿಟ್ರ? बच्चे कहते, बाबा इस चक्र से छूट नहीं सकते. बाप कहते, नहीं, यह सृष्टि चक्र तो अनादि है. अगर चक्र से छूट जाए तो फिर दुनिया ही खत्म हो जाए. यह चक्र तो जरूर फिरना है. मैं फिर से आया. ಮಕ್ಕಳು ಒಮ್ಮೊಮ್ಮೆ ಕೇಳ್ತಾರೆ, ಬಾಬಾ ಈ ಸೃಷ್ಟಿ ಚಕ್ರದಿಂದ ಬಿಡುಗಡೆ ಇಲ್ವಾ ಅಂತ. ಬಾಬಾ ಹೇಳ್ತಾರೆ, ಒಂದು ವೇಳೆ ಎಲ್ಲರೂ ಆ ಥರ ಚಕ್ರದಿಂದ ಮುಕ್ತ ಆಗಿಬಿಟ್ಟರೆ ಆಟನೇ ಮುಗಿದು ಹೋಗ್ತದೆ. ಈ ಆಟ ಆದಿ ಅನಾದಿಯಾಗಿ ನಡೀತಾ ಇದೆ. फिर से मैं आया हूँ, कल्प कल्प के संगम युगे आता ही रहता. ಈಗ ಮತ್ತೆ ನಾನು ಬಂದಿದ್ದೀನಿ. ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ. तुम पुकारते हो पतित पावन आओ, पावन बना सुख धाम में ले चलो. पतित दुनिया में दुख ही दुख है. अच्छा मेरे पास दो धाम है, कहाँ चलेंगे? ನೀವು ಕರೀತಾ ಬಂದಿದ್ದೀರಿ, ಹೇ ಪತಿತ ಪಾವನ, ಬಂದು ನನಗೆ ಪಾವನ ಮಾಡು, ನಮ್ಮನ್ನ ಪಾವನ ಮಾಡು, ಸುಖಧಾಮಕ್ಕೆ ಕರ್ಕೊಂಡು ಹೋಗು. ಯಾಕೆ ಎಂದರೆ ಪತಿತ ಪ್ರಪಂಚದಲ್ಲಿ ದುಃಖನೇ ದುಃಖ ತುಂಬಿದೆ. ಈಗ ಬಾಬಾ ಬಂದು ಕೇಳ್ತಾರೆ, ಮಕ್ಕಳೇ, ನನ್ನ ಹತ್ತಿರ 2 ಮನೆಗಳಿವೆ, ಎಲ್ಲಿಗೆ ಬರ್ತೀರಿ? ಬಾಪ್ ಕಹತೆ ಹೇ, सुख धाम में तो बहुत सुख है और मुक्ति धाम में जाएंगे तो भी पार्ट में जरूर आना है, परंतु जब स्वर्ग पूरा हो जाएगा तब उतरे. स्वर्ग में नहीं आए. क्या तुमको स्वर्ग की इच्छा नहीं है? ನನ್ನ ಹತ್ತಿರ 2 ಮನೆಗಳಿವೆ, ಒಂದು ಸುಖಧಾಮ, ಇನ್ನೊಂದು ಮುಕ್ತಿಧಾಮ. ನನ್ನ ಮತದಂತೆ ನಡೆದರೆ ಸುಖಧಾಮಕ್ಕೂ ಬರ್ತೀರಿ, ಮುಕ್ತಿಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಬರ್ತೀರಿ. ನನ್ನ ಮತದಂತೆ ನಡಿಲಿಲ್ಲ ಅಂದರೆ ಸ್ವರ್ಗದ ಸಮಯ ಕಳೆದ ನಂತರ ಮತ್ತೆ ದುಃಖಧಾಮದಲ್ಲಿನೇ ಬರ್ತೀರಿ. क्या तुम नरक में माया के राज्य में आना चाहते हो? उस समय भी पहले सतो होगा, फिर रजो तमो होगा. जो पवित्र आत्मा आती है वह पहले दुख पा न सके. आने से ही थोड़े ही पाप करेंगे, परंतु आत्मा को सतो रजो तमो से पास करना है. इस चक्र को भी समझना है. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ಪುರುಷಾರ್ಥ ಮಾಡಿ ನೀವು ಸುಖಧಾಮಕ್ಕೆ ಬರಲ್ವಾ? ಮತ್ತೆ ಮಾಯೆಯ ರಾಜ್ಯದಲ್ಲಿ ಬರ್ತೀರಾ? ಭಲೆ ಮಾಯೆಯ ರಾಜ್ಯದಲ್ಲಿ ದ್ವಾಪರ ಯುಗದಿಂದ ಬರೋರ್ಗೂ ಮೊದಲು ಅಲ್ಪಕಾಲದ ಸುಖ ಇರ್ತದೆ, ಆದರೆ ಅದು ಅಲ್ಪಕಾಲದ ಸುಖ ಇರ್ತದೆ. ನಿಮಗೆ ನಾನು ಕೊಡ್ತಿರುವಂಥ ಸುಖ ಬೇಹದ್ದಿನ ಸುಖ. 2 ಯುಗಗಳವರೆಗೆ ನೀವು ಸುಖದಲ್ಲಿ ಇರ್ತೀರಿ. ಯಾವುದೇ ಆತ್ಮ ಚಕ್ರದಲ್ಲಿ ಬಂದ ಕೂಡಲೇ ತಮೋ ಪ್ರಧಾನ ಆಗೋದಿಲ್ಲ, ಪಾಪ ಮಾಡೋದಿಲ್ಲ. ಮೊದಲು ಸತೋ ಪ್ರಧಾನ ಅವಸ್ಥೆಯಲ್ಲಿ ಇರ್ತದೆ, ನಂತರ ರಜೋ ತಮೋ ಗುಣದಲ್ಲಿ ಬರ್ತದೆ. अभी तुम फाइनल अवस्था में नहीं जा सके. स्कूल में भी 12 मास के बाद इम्तहान फाइनल होता है. अंत में तुम्हारी अवस्था परिपक्व हो. ಇನ್ನೂ ನೀವು
ಅಂತಿಮ ಸ್ಥಿತಿಗೆ ತಲುಪಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು 12 ಮಾಸಗಳವರೆಗೆ ಓದಿದ ನಂತರ ಕೊನೆಗೆ ಅಂತಿಮ ಪರೀಕ್ಷೆಗೆ ತಯಾರಾಗ್ತಾರೆ. ಹಾಗೆ ಕೊನೆಗೆ ನಿಮ್ಮ ಅವಸ್ಥೆ ಪರಿಪಕ್ವ ಆಗಲಿದೆ. बहुत वृद्धि को पाएंगे, बहुत सेंटर्स खुलेंगे. सेंटर्स के लिए तो बहुत कहते, परंतु टीचर इतनी तैयार नहीं. ಬಾಬಾ ಹೇಳ್ತಾರೆ, ಮುಂದೆ ಸಮಯ ಹತ್ತಿರ ಬಂದಾಗ ಪರಿವಾರದ ಸಂಖ್ಯೆ, ಈಶ್ವರೀಯ ವಿದ್ಯಾರ್ಥಿಗಳ ಸಂಖ್ಯೆ ವೃದ್ಧಿಯಾಗುವುದು. ಸೇವಾ ಕೇಂದ್ರಗಳ ಸಂಖ್ಯೆನೂ ವೃದ್ಧಿಯಾಗುವುದು. ಇವತ್ತಿಗೂ ಅನೇಕ ಸ್ಥಳಗಳಲ್ಲಿ ಸೇವಾ ಕೇಂದ್ರ ತೆರೀಲಿಕ್ಕೆ ನಿಮಂತ್ರಣ ಕೊಡ್ತಾರೆ, ಕರೀತಾರೆ. ಆದರೆ ಆ ಸೇವಾ ಕೇಂದ್ರಗಳನ್ನು ನಡೆಸಲಿಕ್ಕೆ ಟೀಚರ್ಸ್ಗಳು ಇಲ್ಲ. ಫಸ್ಟ್ ಕ್ಲಾಸ್ ಶಿಫ್ಟ್ ಹೋತಿ ಹೇ ಅಮೃತ ವೇಳ, कोई सवेरे नहीं आ सकते हैं तो लाचारी हालत में शाम को भी आवे. ಬಾಬಾ ಹೇಳ್ತಾರೆ, ಒಬ್ಬೊಬ್ಬ ಟೀಚರ್ಸ್ ಅನೇಕ ಕ್ಲಾಸ್ಗಳನ್ನು ಮಾಡಬಹುದು, ಶಿಫ್ಟ್ ವೈಸ್ ಕ್ಲಾಸ್ಗಳನ್ನು ಮಾಡಬಹುದು. ಎಲ್ಲಕ್ಕಿಂತ ಉತ್ತಮ ಸಮಯ ಆಗಿದೆ ಅಮೃತ ವೇಳೆ. ಅಮೃತ ವೇಳೆಯ ನಂತರ ಯಾವ ಮುರಳಿ ಕ್ಲಾಸ್ ಇರ್ತದೆ ಅದು ಉತ್ತಮವಾದ ಕ್ಲಾಸ್ ಆಗಿದೆ. ಇನ್ನು ಯಾರು ಬೆಳಗ್ಗಿನ ಮುರಳಿ ಕ್ಲಾಸಿಗೆ ಬರೋದಿಲ್ಲ ಅವರು ಅನಿವಾರ್ಯವಾಗಿ ಸಂಜೆಯ ಕ್ಲಾಸಿಗೆ ಬರಬಹುದು. ಸ್ಕೂಲ್ ಮೇ ಬಿ ಅಭಿ 2 ಬಾರ್ ಶಿಫ್ಟ್ ಹೋತಿ ಹೇನ. ಅಚ್ಚ, ಹೇಗೆ ಶಾಲೆಗಳಲ್ಲಿಯೂ ಸಹ ಒಂದು ಬೆಳಗ್ಗಿನ ಶಾಲೆ ಇರ್ತದೆ, ಒಂದು ಮಧ್ಯಾಹ್ನದ ಶಾಲೆ ಇರ್ತದೆ. ಹಾಗೆ ಬಾಬೋರ್ ಮನೆಯಲ್ಲೂ ಸಹ ಒಂದು ಬೆಳಗ್ಗಿನ ಮುರಳಿ ಕ್ಲಾಸ್ ಇರ್ತದೆ, ಒಂದು ಸಂಜೆಯ ಮುರಳಿ ಕ್ಲಾಸ್ ಮತ್ತು ಯೋಗದ ಕ್ಲಾಸ್ ಇರ್ತದೆ. बाप सभी सेंटर्स के बच्चों को रात को अपना पोता मेल निकालने बताते हैं. अपना पोता मेल रोज निकालो, आज हमारा रजिस्टर खराब तो नहीं हुआ, कोई भूल तो नहीं की, फिर बाप से माफ़ी लेनी चाहिए. ಎಲ್ಲ ಸೇವಾ ಕೇಂದ್ರದ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಪ್ರತಿದಿನ ನಿಮ್ಮ ಲೆಕ್ಕಾಚಾರ ನೋಡ್ಕೊಳ್ಳಿ. ಬೆಳಗ್ಗಿಂದ ರಾತ್ರಿಯವರೆಗೆ ಯಾವುದಾದ್ರೂ ತಪ್ಪು ಮಾಡಿದ್ದೀರಾ? ತಪ್ಪು ಮಾಡಿದರೆ ತಂದೆಯಿಂದ ಮಾಫಿ ಕೇಳ್ಕೊಳ್ಳಿ, ಕ್ಷಮೆ ಕೇಳ್ಕೊಳ್ಳಿ. ಶಿವ ಬಾಬಾ ಹಮ್ಕೋ ಮಾಫ್ ಕರ್ನಾ, आप कितने मीठे हो. भगवान कहते हैं, मैं तुमको मास्टर भगवान भगवती बनाता हूँ स्वर्ग का, तो मेरी आज्ञा मानो ना. ಶಿವ ಬಾಬಾ ನಿಮಗೆ ಕ್ಷಮೆ ಮಾಡ್ತಾರೆ. ಹೇಳ್ತಾರೆ, ಮಕ್ಕಳೇ ನೀವೆಷ್ಟು ಮಧುರ ಮಕ್ಕಳಿದ್ದೀರಿ ನೋಡಿ, ನಾನು ನಿಮಗೆ ಸ್ವರ್ಗದ ಮಾಲೀಕರು ಭಗವಾನ್ ಭಗವತಿಯನ್ನಾಗಿ ಮಾಡ್ತೀನಿ. ಅಷ್ಟೆಲ್ಲ ನಾನು ಕೊಡ್ತೀನಿ ಅಂದಾಗ ನನ್ನ ಆಜ್ಞೆಯಂತೆ ನಡೆಯೋದಿಲ್ವಾ? ನಂಬರ್ 1 ಫರಮಾನ್ ಹೇ ದೇಹಿ ಅಭಿಮಾನಿ ಬನು, ವಿಕಾರ ಮೇ ಮತ್ ಜಾನ, ಯಹ ಮಹಾ ದುಶ್ಮನ್. ಅದಕ್ಕಾಗಿ ನಂಬರ್ 1 ಆದೇಶ ಬಾಬಾ ಕೊಡ್ತಾರೆ, ಆತ್ಮ ಅಭಿಮಾನಿ ಆಗಿರಿ, ವಿಕಾರದಲ್ಲಿ ಹೋಗಬೇಡಿ. ವಿಕಾರ महाशत्रु आगे, इन पर जीत न पाई तो पद भ्रष्ट हो कुल कलंकित बन जाए. ಒಂದು ವೇಳೆ ಈ ವಿಕಾರಗಳನ್ನು ನೀವು ಜಯಿಸಲಿಲ್ಲ ಅಂದರೆ ಪದಭ್ರಷ್ಟ ಆಗ್ತೀರಿ, ಕುಲಕ್ಕೆ ಕಳಂಕ ತರುವಂತಹ ಕುಲ ಕಲಂಕಿತರಾಗ್ತೀರಿ. ಮಾಯಾ ಬಡಿ ಪ್ರಬಲ, ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. लड़ाई है दीवे और तूफान, इसमें तो बहादुरी दिखानी पड़े. ಇದು ದೀಪ ಮತ್ತು ಬಿರುಗಾಳಿಯ ಯುದ್ಧ ಆಗಿದೆ. ಇದರಲ್ಲಿ ನಾನು ಆತ್ಮದೀಪ ಜಯಶಾಲಿ ಆಗಬೇಕಾದ್ರೆ
ನಾನು ತಂದೆಯ ಸಹಾಯದಿಂದ ಯುದ್ಧ ಮಾಡಬೇಕು. हम बाप के बने हैं, फिर यह माया कैसे विघ्न डाल सकती है? हाँ, तूफान मचाएगी, परंतु कर्म इंद्रियों से कभी कोई विकर्म नहीं करना. ನಾವು ತಂದೆಯ ಮಕ್ಕಳಾಗಿದ್ದೀವಂದರೆ ಸರ್ವಶಕ್ತಿವಂತ ನಮ್ಮ ಜೊತೆಗಿದ್ದಾರೆ ಅಂದ ಮೇಲೆ ಮಾಯೆ ನಮ್ಮ ಮಾರ್ಗದಲ್ಲಿ ವಿಘ್ನ ಹಾಕಲು ಸಾಧ್ಯವಿಲ್ಲ. ಭಲೆ ಬಿರುಗಾಳಿನೇ ತಂದಿಡಬಹುದು, ಆದರೆ ಸಂಕಲ್ಪದಲ್ಲಿ ಬಿರುಗಾಳಿ ಬಂದ್ರೂ ಕರ್ಮ ಇಂದ್ರಿಯಗಳ ಮೂಲಕ ವಿಕರ್ಮ ಮಾಡಬಾರದು. ಬಹುತ್ ऊंच पद मिलता है ना, कुछ ख्याल भी करो. तुम किसको कहेंगे कि हम नर से नारायण बनने के लिए पढ़ते हैं तो सब हंसी उड़ाए. ವಿಚಾರ ಮಾಡ್ರಿ, ನೀವು ನರನಿಂದ ನಾರಾಯಣ ಆಗಲಿಕ್ಕೆ ಅಭ್ಯಾಸ ಮಾಡ್ತಿದ್ದೀರಿ. ಒಂದು ವೇಳೆ ಈ ಮಾತನ್ನು ಜನ ಕೇಳಿದರೆ ಗೇಲಿ ಮಾಡ್ತಾರೆ, ನಗ್ತಾರೆ. यहाँ तो धारणा चाहिए, यहाँ तुमको पक्का करना है कि मैं आत्मा सतो प्रधान बन बाप के पास जाऊंगी, फिर बाप स्वर्ग में भेज देंगे. ಮೊದಲು ಇಲ್ಲಿ ನಾನು ಆತ್ಮ ಎಂಬ ನಿಶ್ಚಯ ಪಕ್ಕಾ ಇರಬೇಕು. ಆತ್ಮ ಸತೋ ಪ್ರಧಾನ ಆಗಿ ನಾನು ತಂದೆಯ ಹತ್ತಿರ ಹೋಗಲಿದ್ದೇನೆ. ನಂತರ ತಂದೆ ನನ್ನನ್ನು ಸ್ವರ್ಗಕ್ಕೆ ಕಳಿಸೋರಿದ್ದಾರೆ. ಅಚ್ಚ मीठे मीठे सिक्की लदे नंबरवार पुरुषार्थ अनुसार बच्चों प्रति बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. अपना रजिस्टर खराब न हो इसका ध्यान रखना है. बाप की आज्ञा मानकर देही अभिमानी बनना है. कर्म इंद्रियों से कोई भी भूल नहीं करनी. ತಮ್ಮ ರಿಜಿಸ್ಟರ್ ಕೆಡಿಸ್ಕೋಬಾರದು, ಅದರ ಬಗ್ಗೆ ವಿಶೇಷ ಗಮನ ಕೊಡಬೇಕು. ತಂದೆಯ ಆಜ್ಞೆಯನ್ನು ಒಪ್ಪಿಕೊಂಡು ಆತ್ಮ ಅಭಿಮಾನಿ ಆಗಬೇಕು. ಕರ್ಮ ಇಂದ್ರಿಯಗಳಿಂದ ಯಾವುದೇ ರೀತಿಯ ತಪ್ಪನ್ನು ಪಾಪ ಕರ್ಮವನ್ನು ಮಾಡಬಾರದು. 2. सर्वगुण संपन्न बनने के लिए अपने कर्म इंद्रियों से ऐसा कोई पाप कर्म न हो जाए जिसका विकर्म बन जाए. पुराना हिसाब किताब चुक्तू करना है. ಸರ್ವಗುಣ ಸಂಪನ್ನ ಆಗುವುದಕ್ಕಾಗಿ ಕರ್ಮ ಇಂದ್ರಿಯಗಳಿಂದ ಯಾವುದೇ ರೀತಿಯ ಪಾಪಕರ್ಮ ಮಾಡಬಾರದು. ನಮ್ಮ ಲೆಕ್ಕಾಚಾರವನ್ನು ಇಲ್ಲಿಯೇ ತೀರಿಸಿಕೊಂಡು ಹೋಗಬೇಕು, ಸ್ವಚ್ಛ ಮಾಡಿಕೊಂಡು ಹೋಗಬೇಕು. वरदान. अपने भाग्य की स्मृति से सदा खुशी में डांस करने वाले खुश नसीब भव. ತಮ್ಮ ಭಾಗ್ಯದ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ನೃತ್ಯ ಮಾಡುವಂತಹ भाग्यशाली आत्मा भव. अमृत वेले से रात तक आप ब्राह्मण बच्चों को जो श्रेष्ठ भाग्य मिला है उस भाग्य की लिस्ट सदा सामने रखो और यही गीत गाते रहो. वाह मेरा श्रेष्ठ भाग्य, जो भाग्य विधाता ही अपना हो गए. ಅಮೃತ ವೇಳೆಯಿಂದ ರಾತ್ರಿಯವರೆಗೂ ತಾವು ಬ್ರಾಹ್ಮಣ ಮಕ್ಕಳಿಗೆ ಸಂಗಮ ಯುಗದಲ್ಲಿ ಯಾವ ಯಾವ
ಭಾಗ್ಯ ಸಿಕ್ಕಿದೆ. ಆ ಭಾಗ್ಯದ ಲಿಸ್ಟನ್ನು ಬರೆದು ಮುಂದೆ ಇಟ್ಕೊಳ್ಳಿ. ಸದಾ ಮನಸ್ಸಿನ ಮೂಲಕ ಈ ಗೀತೆಯನ್ನು ಹಾಡ್ತಾ ಇರಿ. ವಾಹ ನನ್ನ ಶ್ರೇಷ್ಠ ಭಾಗ್ಯ, ವಾಹ ಭಾಗ್ಯ ವಿಧಾತ ತಂದೆ, ವಾಹ ನಾನು ಭಾಗ್ಯ ವಿಧಾತನ ಮಗು ಎಂಬ ಹಾಡನ್ನು ಸದಾ ಹಾಡ್ತಾ ಖುಷಿ ಕಿ ಡಾನ್ಸ್ ಕರ್ತೆ ರಹೋ. ಅದೇ ನಶೆಯಲ್ಲಿ ಇದ್ದು ಖುಷಿಯಿಂದ ನೃತ್ಯ ಮಾಡ್ತಾ ಇರಿ. ಮನಸ್ಸಿನ ಮೂಲಕ ನೃತ್ಯ ಮಾಡಿರಿ. कुछ भी हो जाए, मरने तक की बात भी आ जाए, लेकिन ಖುಷಿ नहीं जाए. ಏನೇ ಆಗಲಿ, ಸಾಯುವಂಥ ಪ್ರಸಂಗನೇ ಬರಲಿ, ಆದರೆ ನಿಮ್ಮ ಖುಷಿ ಕಡಿಮೆ ಆಗಬಾರ್ದು. ಶರೀರ್ ಚಲಾ ಜಾए, कोई हर्जा नहीं, लेकिन ಖುಷಿ नहीं जाए. ದೇಹನೇ ಹೋಗಲಿ ಪರವಾಗಿಲ್ಲ, ಆದರೆ ನಿಮ್ಮ ಖುಷಿ ಮಾತ್ರ ಹೋಗಬಾರದು. ದೇಹ ಬಿಡುವಾಗಲೂ ಖುಷಿ ಖುಷಿಯಿಂದ ದೇಹ ಬಿಟ್ಟು ಹೋಗ್ರಿ. ಮುಂದೆ ಎಲ್ಲಿ ಹುಟ್ಟುತ್ತೀರಿ ಅಲ್ಲೂ ಖುಷಿ ಖುಷಿಯಿಂದನೇ ಜನ್ಮ ತಗೊಳ್ತೀರಿ. ಸ್ಲೋಗನ್. हर्षित मुख रहना है तो साक्षीपन की सीट पर बैठ, दृष्टा बनकर हर खेल को देखते चलो. ಹರ್ಷಿತ ಮುಖಿಯಾಗಿ ಇರಬೇಕಾದರೆ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕುಳಿತು ಪ್ರೇಕ್ಷಕ ಆಗಿ ಆಟದ ಪ್ರತಿಯೊಂದು ದೃಶ್ಯವನ್ನು ನೋಡ್ತಾ ಹೋಗ್ರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.